ಈಗ ಮೂರು ಕಡೆ ಬಿಜೆಪಿ ಕಮಾಲ್ ಮಾಡಿದೆ. ಮೂರು ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಈಗ ಪಂಚರಾಜ್ಯಗಳ ಪೈಕಿ ಮೂರು ಕಡೆಗಳು ಈಗ ಬಿಜೆಪಿ ಕಮಾಲ್ ಮಾಡ್ತಾ ಇದೆ. ಬಂಗಾಳದಲ್ಲಿ ಮಮತಾಗೆ ಬ್ಯಾನರ್ಜಿಗೆ ಆಘಾತ ಎದುರಾಗಿದೆ. ದೀದಿ ಎದುರು ಈಗ ಬಿಜೆಪಿಯ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ 194 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಸ್ಸಾಂನಲ್ಲಿ 100 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಹಾಗೆ ಪುದುಚೇರಿಯಲ್ಲಿ 20 ಕಡೆ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಹೀಗಾಗಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ಮಟ್ಟದ ಆಘಾತವಾಗಿದೆ. ಪಂಚರಾಜ್ಯಗಳ ಚುನಾವಣೆ ನಡೆದು ಅದರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ರು. ಈಗ ಫಲಿತಾಂಶ ಕೂಡ ಹೊರಬಂದಿದೆ. ಇದರ ಪೈಕಿ 3 ಕಡೆ ಈಗ ಬಿಜೆಪಿ ಕಮಾಲ್ ಮಾಡಿರುವಂತದ್ದು. ಎಲ್ಲಾ ಕಡೆಗಳಲ್ಲಿ ಈಗ ಸಂಭ್ರಮಾಚರಣೆ ಮನೆ ಮಾಡ್ತಾ ಇರುವಂತದ್ದು. ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಮುನ್ನಡೆಯನ್ನ ಬಿಜೆಪಿ ಸಾಧಿಸ್ತಾ ಇದೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ಮಟ್ಟದಲ್ಲಿ ಆಘಾತವಾಗಿರುವಂತದ್ದು. ದೀದಿ ಎದುರು ಬಿಜೆಪಿಯ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 194 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ ಅಸ್ಸಾಂನಲ್ಲಿ 100 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಹಾಗೆ ಪುದುಚೇರಿಯಲ್ಲಿ 20 ಕಡೆ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಈ ರೀತಿಯಾಗಿ 3 ಕಡೆಗಳಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನ ಮಾಡಿರುವಂತಹ, ಉತ್ತಮವಾಗಿ ಮತಗಳನ್ನ ಪಡೆದುಕೊಂಡಿರುವಂತಹ ಬಿಜೆಪಿ ಈಗ ಇಂಥ ಒಂದು ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಮಕಾಡೆ ಮಲಗಿದ ಸಿಎಂಗಳು. ತಮಿಳುನಾಡಿನಲ್ಲಿ ಡಿಎಂಕೆ ನಾಯಕ ಸ್ಟಾಲಿನ್ ಪಕ್ಷಕ್ಕೆ ಸೋಲಾಗಿದೆ. ಹಾಗೆ ಕೇರಳದಲ್ಲಿ ಸಿಎಂ ಪಿಣರಾಯಿ ವಿಜಯನ್ಗೆ ಭಾರಿ ಮುಖಭಂಗವಾಗಿದೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸೋಲಿನ ಗುದ್ದು ಈಗ ಸಿಕ್ಕಿರುವಂತದ್ದು. ಹಾಗೆ 3 ರಾಜ್ಯದ ಮುಖ್ಯಮಂತ್ರಿಗಳ ಪಕ್ಷಕ್ಕೆ ಸೋಲಿನ ಆಘಾತ ಎದುರಾಗಿರುವಂತದ್ದು. ಇಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಸಿಎಂಗಳಿಗೆ ಇಂಥ ಸೋಲು ಕಂಡಿರುವಂತಹ ಕಾರಣ ಈಗ ಸಿಎಂಗಳು ಮಕಾಡೆ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಈಗ ಹೊರಬರ್ತಾ ಇದೆ. ದೊಡ್ಡ ಮಟ್ಟದ ವ್ಯತ್ಯಾಸಗಳಲ್ಲಿ ಈಗ 3 ಕಡೆ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದು. ಬಂಗಾಳ, ಅಸ್ಸಾಂ, ಪುದುಚೇರಿ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈಗ ಮಕಾಡೆ ಮಲಗಿದ್ದಾರೆ ಸಿಎಂಗಳು. ತಮಿಳುನಾಡಿನಲ್ಲಿ ಡಿಎಂಕೆ ನಾಯಕ ಸ್ಟಾಲಿನ್ ಪಕ್ಷಕ್ಕೆ ಸೋಲಾಗಿದೆ. ಹಾಗೆ ಕೇರಳದಲ್ಲಿ ಸಿಎಂ ಪಿಣರಾಯಿ ವಿಜಯನ್ಗೆ ಕೂಡ ಭಾರಿ ಮುಖಭಂಗವಾಗಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸೋಲಾಗಿದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಇದು ದೊಡ್ಡ ಮಟ್ಟದ ಮುಖಭಂಗ ಅಂತಲೇ ಹೇಳ್ಬೋದು. ಆದ್ರೂ ಕೂಡ ಅವರು ಎದೆಗುಂದದೆ ಯಾರು ಕಾರ್ಯಕರ್ತರು ಕೂಡ ಈಗ ಆ ಒಂದು ಸ್ಥಾನವನ್ನ ಬಿಟ್ಟು ಹೋಗಬಾರದು, ಯಾರು ಕೂಡ ಅಲ್ಲಿಂದ ತೆರಳಬೇಡಿ, ನಾವು ಮತ್ತೆ ಹೋರಾಟ ಮಾಡೋಣ ಅಂತ ಹೇಳಿ ಅವರು ಮತ್ತೆ ತಮ್ಮ ಕಾರ್ಯಕರ್ತರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಇಂದಿನ ಚುನಾವಣೆಯ ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇದರ ಮಧ್ಯೆ ಇಂಥ ಫಲಿತಾಂಶ ಈಗ ಹೊರಬಂದಿದೆ. ಸಿಟಿ ಅಬ್ಬರಕ್ಕೆ ಈಗ ಡಿಎಂಕೆಯ ಪಕ್ಷ ಮಕಾಡೆ ಮಲಗಿರುವಂತದ್ದು. 110 ಕ್ಷೇತ್ರಗಳಲ್ಲಿ ವಿಜಯ್ಗೆ ಟಿವಿಕೆ ಮುನ್ನಡೆ ಆಗಿರುವಂತದ್ದು. ಟಿವಿಕೆ ಸರಳ ಬಹುಮತಕ್ಕೆ ಇನ್ನು 6 ಸ್ಥಾನ ಬಾಕಿ ಇರುವಂತದ್ದು. ಕೇವಲ 6 ಸ್ಥಾನದಲ್ಲಿ ಏನಾದರೂ ಮುನ್ನಡೆಯನ್ನ ಸಾಧಿಸಿದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಟಿವಿಕೆಗೆ ಜಯ ದೊರಕಲಿದೆ. 110 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಟಿವಿಕೆ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ಡಿಎಂಕೆಗೆ ಸೋಲಿನ ಆಘಾತ ಎದುರಾಗಿರುವಂತದ್ದು. ಸಿಟಿಯ ಅಬ್ಬರಕ್ಕೆ ಈಗ ಡಿಎಂಕೆ ಪಕ್ಷ ಮಕಾಡೆ ಮಲಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ವಿಜಯ್ ಅವರ ಅಭಿಮಾನಿಗಳೇನಿದ್ರು ಅವರು ಈಗ ವಿಜಯ್ ಅವರನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಳ್ಳೆ ಮಟ್ಟದಲ್ಲಿ ಅವರಿಗೆ ಮುನ್ನಡೆ ಸಿಕ್ಕಿರುವಂತದ್ದು. 110 ಕ್ಷೇತ್ರಗಳಲ್ಲಿ ವಿಜಯ್ ಅವರಿಗೆ ಟಿವಿಕೆಯಲ್ಲಿ ಮುನ್ನಡೆ ಆಗ್ತಾ ಇದೆ. ಟಿವಿಕೆ ಸರಳವಾಗಿ ಬಹುಮತವನ್ನ ಸಾಧಿಸಬೇಕು ಅಂತ ಹೇಳಿ ಅಂದ್ರೆ ಇನ್ನು 6 ಕ್ಷೇತ್ರಗಳಲ್ಲಿ, ಇನ್ನು 6 ಸ್ಥಾನಗಳಲ್ಲಿ ಮಾತ್ರ ಅವರಿಗೆ ಮುನ್ನಡೆ ಸಿಗುವಂತದ್ದು ಬಾಕಿ ಇರುವಂತದ್ದು. ಈಗಾಗಲೇ 110 ಕ್ಷೇತ್ರಗಳಲ್ಲಿ ವಿಜಯ್ ಅವರ ಟಿವಿಕೆಗೆ ಮುನ್ನಡೆ ಸಾಧಿಸಲಾಗ್ತಾ ಇದೆ. ಹಾಗಾಗಿ ಇನ್ನು 6 ಕ್ಷೇತ್ರಗಳಲ್ಲಿ ಏನಾದರೂ ಅವರಿಗೆ ಮುನ್ನಡೆ ಸಿಕ್ಕರೆ ಸರಳವಾದ ಬಹುಮತ ಅವರಿಗೆ ಸಿಗುತ್ತೆ. ಹಾಗಾಗಿ ಈಗ ವಿಜಯ್ ಅವರ ಅವರ ಅಭಿಮಾನ ಈಗ ಮತಗಳಾಗಿ ಕನ್ವರ್ಟ್ ಆಗೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅನ್ನುವಂಥ ಅನುಮಾನದಲ್ಲಿ ಇದ್ರು. ಆದರೆ ಯಾವುದೇ ಡೌಟ್ ಬೇಡ ಅನ್ನೋ ರೀತಿಯಲ್ಲಿ ವಿಜಯ್ ಅಭಿಮಾನಿಗಳು ವಿಜಯ್ ಅವರ ಕೈ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇಂಥದ್ದೊಂದು ಭಾರಿ ಕುತೂಹಲ ಕೆರಳಿಸಿದ್ದಂತ ಈ ಒಂದು ಚುನಾವಣೆಯ ಫಲಿತಾಂಶ ಈಗ ಹೊರಬರ್ತಾ ಇರುವಂತದ್ದು. ಅತಂತ್ರ ವಿಧಾನಸಭೆಯತ್ತ ತಮಿಳುನಾಡು ಈಗ ಮುಖ ಮಾಡ್ತಾ ಇರುವಂತದ್ದು. ಬಹುಮತಕ್ಕಿಂತ ಕೇವಲ 6 ಸ್ಥಾನ
ಸ್ಥಾನಗಳ ದೂರ ಇದ್ದಾರೆ ವಿಜಯ್. ಹಾಗಾಗಿ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ಇರುವಂತ 118, ಆದ್ರೆ ಈಗಾಗಲೇ 110 ಮುನ್ನಡಿಯನ್ನ ಈಗ ವಿಜಯ್ ಸಾಧಿಸ್ತಾ ಇರುವಂತದ್ದು. ಟಿವಿಕೆ ಪಕ್ಷ ಏನಿದೆ ಅದು ಇಂತಹ ಒಂದು ಸಾಧನೆಯನ್ನ ಈಗ ಮಾಡಿದೆ. ಈಗ ವಿಜಯ್ ಅಭಿಮಾನಿಗಳು ಭಾರಿ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 110 ಕ್ಷೇತ್ರಗಳಲ್ಲಿ ಟಿವಿಕೆ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. 61 ಕ್ಷೇತ್ರಗಳಲ್ಲಿ ಡಿಸಿಎಂ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಾಗೆ ಎನ್ಡಿಎ 63, ಎಐಎಡಿಎಂಗೆ 66 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗ್ತಾ ಇರುವಂತದ್ದು. ಹೀಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಕೂಡ ಗೆಲುವು ಸಿಗ್ತಾ ಇದೆ. ಮೊದಲ ಚುನಾವಣೆಯಲ್ಲಿ ಉಮೇಶ್ ದಾಖಲೆಯ ಸಾಧನೆಯನ್ನ ಮಾಡಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಚಿರಂತಿಮಠಗೆ ಮತ್ತೆ ಆಘಾತ ಎದುರಾಗಿದೆ. ಬಾಗಲಕೋಟೆಯಲ್ಲಿ ಸಿಂಪತಿ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಈಗ ಗೆಲುವಾಗಿರುವಂತದ್ದು. ದಾವಣಗೆರೆಯಲ್ಲೂ ಕೂಡ ಸಮರ್ಥ ಒಂದು ಕಡೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಈಗ ರಾಜ್ಯದ ಕರ್ನಾಟಕದ 2 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಕೂಡ ಹೊರಬರ್ತಾ ಇರುವಂತಹ ಕಾರಣ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರಿಗೆ ಗೆಲುವು ಸಿಕ್ಕಿರುವಂತದ್ದು. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂತ ಚಿರಂತಿಮಠ ಅವರಿಗೆ ಮತ್ತೆ ಆಘಾತ ಎದುರಾಗಿದೆ. ಇಲ್ಲಿ ಹೇಳ್ತಾ ಇರುವ ಪ್ರಕಾರ ಬಾಗಲಕೋಟೆಯಲ್ಲಿ ಸಿಂಪತಿ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಈ ಒಂದು ಗೆಲುವು ಏನು ಸಿಕ್ಕಿದೆ, ಹಾಗಾಗಿ ಇದಕ್ಕೆ ಈ ರೀತಿಯಾಗಿ ಹೇಳಲಾಗ್ತಾ ಇದೆ. ಇಲ್ಲಿ ಸಿಂಪತಿ ವರ್ಕೌಟ್ ಆಗಿರೋ ಕಾರಣ ಅವರು ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದಿವ್ಯಶ್ರೀ ನೀಡ್ತಾ ಹೋಗ್ತಾರೆ. ದಿವ್ಯಶ್ರೀ, ಪಂಚರಾಜ್ಯಗಳ ಪೈಕಿ 3 ಕಡೆ ಈಗ ಬಿಜೆಪಿ ಕಮಾಲ್ ಮಾಡ್ತಾ ಇದೆ, ಇದರ ಬಗ್ಗೆ ಹೇಳೋದಾದ್ರೆ? ರೈಟ್ ಸುನಿಧಿ, ಯಾವಾಗ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಗಳ ಚುನಾವಣೆಯನ್ನು ಪ್ರಸ್ತಾಪ ಮಾಡುತ್ತೋ ಆವತ್ತಿನಿಂದ ಒಂದು ಪಕ್ಷ ಅಧಿಕೃತವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡುವ ಸಂದರ್ಭದವರೆಗೂ ಒಂದು ರೀತಿ ಸೆಲೆಬ್ರೇಷನ್ ಇರುತ್ತೆ. ಅದಕ್ಕೆ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಾರೆ. ಅಂತೆಯೇ ಚುನಾವಣಾ ಆಯೋಗ ಈ ಚುನಾವಣೆಯನ್ನು ಘೋಷಣೆ ಮಾಡಿತು, ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತು, ಜೊತೆಗೆ ಚುನಾವಣೆ ನಡೀತು. ಇವತ್ತಿನ ರಿಸಲ್ಟ್ಸ್ ಏನಿದೆ ಅದೊಂದು ರೀತಿ ಲೋಕಸಭೆಗೂ ಕೂಡ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಬರ್ತಿರುವಂಥ ರಿಸಲ್ಟ್ಸ್ ಪಂಚರಾಜ್ಯಗಳ ಚುನಾವಣೆ ಇರ್ಬೋದು, ಕರ್ನಾಟಕದ 2 ಉಪಚುನಾವಣೆಯ ಆ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಅಥವಾ ಫಲಿತಾಂಶ ಅನ್ನೋದು ಲಭ್ಯವಾಗುತ್ತೆ. ಮೊದಲನೇದಾಗಿ ನಾವು ಪಂಚರಾಜ್ಯಗಳ ಬಗ್ಗೆ ನೋಡ್ತಾ ಹೋಗೋದಾದರೆ, ಅಫ್ಕೋರ್ಸ್ ನೀವು ಹೇಳಿದ ಹಾಗೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಶೇಷವಾಗಿ ನಮಗೆ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ. ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಅಸ್ಸಾಂ ಕ್ಷೇತ್ರವನ್ನು ತೆಗೆದುಕೊಳ್ತೀನಿ. ಇದು ಒಟ್ಟು 126 ಸ್ಥಾನಗಳನ್ನು ಹೊಂದಿದೆ. ಸದ್ಯಕ್ಕೆ ನಮಗೆ ಲಭ್ಯವಾಗಿರುವಂಥ ಮಾಹಿತಿಯ ಪ್ರಕಾರ 123 ಕ್ಷೇತ್ರಗಳಲ್ಲಿ ಒಂದು ಕ್ಲಾರಿಟಿಯನ್ನು ನಾನು ನೋಡ್ತಾ ಹೋಗೋದಾದರೆ, ಬಿಜೆಪಿ 78 ಸ್ಥಾನಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ 24 ಕ್ಷೇತ್ರಗಳು, BOPF 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು, ಬಿಜೆಪಿ 1 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದರ ಜೊತೆಗೆ AGP 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿದು. ಇದರ ಜೊತೆಗೆ ನಾನು ಕೇರಳದ ವಿಚಾರವನ್ನು ಉಲ್ಲೇಖ ಮಾಡೋದಾದರೆ ಒಟ್ಟು 140 ಕ್ಷೇತ್ರಗಳು. ಸದ್ಯಕ್ಕಿರುವಂಥ ಅಪ್ಡೇಟ್ಸನ್ನು ನಾವು ನೋಡ್ತಾ ಹೋಗೋದಾದರೆ 127 ಕ್ಷೇತ್ರಗಳ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಕಾಂಗ್ರೆಸ್ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ 6 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ, ವಿಚ್ ಇಸ್ ಎಕ್ಸ್ಪೆಕ್ಟೆಡ್. ಇನ್ನು CPIM ಇದು 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಜೊತೆಗೆ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಪ್ರಾದೇಶಿಕವಾಗಿ ನಾವು ನೋಡ್ತಾ ಹೋಗೋದಾದರೆ IUML, CPI, KEC ಕ್ರಮವಾಗಿ 21, 8, 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಇನ್ನು ಪುದುಚೇರಿಯ ವಿಚಾರಕ್ಕೆ ಬರೋದಾದರೆ ಒಟ್ಟು 30 ಕ್ಷೇತ್ರಗಳ ಈ ಚುನಾವಣೆಯಲ್ಲಿ ಸದ್ಯಕ್ಕಿರುವಂಥ ಅಪ್ಡೇಟ್ಸ್ 16. ಯಾಕಂದರೆ ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಇದರಲ್ಲಿ AINRC 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ 8 ಕ್ಷೇತ್ರಗಳಲ್ಲಿ ಗೆಲುವು, IND 2 ಕ್ಷೇತ್ರಗಳಲ್ಲಿ ಮುನ್ನಡೆ, BJP 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ 1 ಕ್ಷೇತ್ರದಲ್ಲಿ ಗೆಲುವು. ಅಂದರೆ ಇದನ್ನ BJP IND
NDA ಮೈತ್ರಿಕೂಟ ಅಂತ ಕರಿಬೇಕಾಗತ್ತೆ. ಹಾಗಾಗಿ ಇಲ್ಲಿ 22 ಕ್ಷೇತ್ರಗಳಲ್ಲಿ NDA ಹಂತ ಹಂತದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತಲೇ ಹೇಳಬಹುದು. ಇನ್ನು ಕುತೂಹಲದ ಕ್ಷೇತ್ರ ತಮಿಳುನಾಡಿನ ಬಗ್ಗೆ ಉಲ್ಲೇಖ ಮಾಡೋದಾದರೆ ಬಹಳ ವಿಶೇಷ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ DMK ಮತ್ತು AIDMKನ ನಾವು ವಿಶೇಷವಾಗಿ ಇಲ್ಲಿ ನೋಡೋದಾದರೆ ಇಲ್ಲಿ TVK ಒಂದು ರೀತಿ ಅಭೂತಪೂರ್ವದ ಯಶಸ್ಸನ್ನು ಕಂಡುಕೊಳ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಈ ಚುನಾವಣಾ ಚಾಣಕ್ಯ ಇಲ್ಲಿ ವಿಜಯ್ ಜೊತೆ ಯಾರು ಸೇರಿಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಏನೇ ಆದರೂ ಕೂಡ DMK ಬರಬಹುದು ಅನ್ನುವಂತಹ ಒಂದಷ್ಟು ಕುತೂಹಲ ಇತ್ತು. ಆ ನಿಟ್ಟಿನಲ್ಲಿ ದಳಪತಿ ವಿಜಯ್ ಅಥವಾ ವಿಜಯ್ ಅವರನ್ನು ಅವರು ಚುನಾವಣೆಗೆ ಬಂದಂತಹ ಸನ್ನಿವೇಶದಲ್ಲಿ ಏನೆಲ್ಲ ಟೀಕೆ ಟಿಪ್ಪಣಿಗಳು ಬಂದಿತ್ತು ಅನ್ನೋದನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ. ವಿಜಯ್ ಅವರನ್ನು ವಿಶೇಷವಾಗಿ ಮತ್ತೊಬ್ಬ ಕಮಲ ಹಾಸನ್ ಅಂತ ಟೀಕೆ ಮಾಡಿದ್ರು, ಅಥವಾ ಅವರು ಕಿಂಗ್ ಮೇಕರ್ ಆಗಬಹುದೇ ಹೊರತು ಕಿಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಆ ಭಾಗದ ಜನ ವಿಜಯ್ ಅವರನ್ನು ನನ್ನ ನಾಯಕ ಅಂತ ಗುರುತಿಸ್ತಾ ಇದ್ದಾರೆ ಅನ್ನೋದರಲ್ಲಿ ಆಶ್ಚರ್ಯ ಇಲ್ಲ, ಅಥವಾ TVKಯನ್ನು ಇದು ನನ್ನ ಪಕ್ಷ ಅಂತ ಗುರುತಿಸ್ತಿದ್ದಾರೆ ಅನ್ನೋದರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಅಂತಿಮವಾಗಿ ಮತದಾರ ಪ್ರಭುಗಳು ತೆಗೆದುಕೊಳ್ಳುವಂತಹ ನಿರ್ಣಯವೇ ಫೈನಲ್ ಆಗೋದ್ರಿಂದಾಗಿ ಆ ಭಾಗದ ಜನ ಈ ಪಕ್ಷವನ್ನು ಒಪ್ಪಿಕೊಂಡಿದ್ದಾರೆ ಅಥವಾ ಬದಲಾವಣೆಯನ್ನು ಬಯಸಿದ್ದಾರೆ. ಇದರಲ್ಲಿ ಇನ್ನೊಂದನ್ನು ನಾವು ಗಮನಿಸ್ತಾ ಹೋಗೋದಾದರೆ ಪ್ರಣಾಳಿಕೆಗಳು. ಇವತ್ತು ಸೋಲು ಗೆಲುವು ಯಾರದು ಬೇಕಾದರೂ ಆಗಬಹುದು, ಆದರೆ ಗೆದ್ದವರು ಕೊಟ್ಟಿರುವಂತಹ ಆಶ್ವಾಸನೆಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗೆದ್ದವರಿಗೆ ಈ ಜವಾಬ್ದಾರಿ ಜಾಸ್ತಿ. ಹಾಗಾಗಿ ತಮಿಳುನಾಡಿನ ಸದ್ಯದ ಇನ್ಪುಟ್ಸನ್ನು ನಾವು ನೋಡ್ತಾ ಹೋಗೋದಾದರೆ ಒಟ್ಟು 234 ಕ್ಷೇತ್ರಗಳು, 226 ಕ್ಷೇತ್ರಗಳ ಅಪ್ಡೇಟ್ಸನ್ನು ನಾವು ನಿಮಗೆ ನೀಡೋದಾದರೆ TVK 109, ಇಲ್ಲಿ ಮ್ಯಾಜಿಕ್ ನಂಬರ್ 118, ಗೆಲುವಿಗೆ ಬಹಳ ಹತ್ತಿರದಲ್ಲಿದೆ TVK ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. AIDMK 59 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, DMK 49, PMK 5, ಕಾಂಗ್ರೆಸ್ 4. ಇನ್ನು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದರೆ ಬಹಳ ಆಶ್ಚರ್ಯ. ಇದು ಹೇಗಾಗ್ಬಿಟ್ಟಿತ್ತು ಅಂದರೆ ಮೋದಿ ವರ್ಸಸ್ ದೀದಿ ಅಂತ. ಹೌದು. ಸೊ ತಮ್ಮದೇ ಆದಂತಹ ಒಂದಷ್ಟು ಪ್ರಯತ್ನಗಳನ್ನು ಮಮತಾ ಬ್ಯಾನರ್ಜಿ ಇರಬಹುದು ಅಥವಾ ಅಲ್ಲೇ ಇರುವಂತಹ ಮಹುವಾ ಮೊಯ್ತ್ರಾ ಇರ್ಬೋದು, ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ತಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸೋದಿರ್ಬೋದು ಅಂತ ಶತಪ್ರಯತ್ನಗಳನ್ನು ಮಾಡ್ತಾನೆ ಬಂದರು. ಆದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅಂದಾಗ ಆಡಳಿತಾರೂಢ ಸರ್ಕಾರ ಅಂದರೆ ನಿರಂತರವಾಗಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ, ಒಂದು ವಿರೋಧಿ ಅಲೆ ಅನ್ನೋದಿರುತ್ತೆ. ಅದಿಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ 294 ಕ್ಷೇತ್ರಗಳಲ್ಲಿ ಸದ್ಯದ ಇನ್ಪುಟ್ಸ್ 291 ಕ್ಷೇತ್ರಗಳದ್ದು. BJP 195 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ವಿಚ್ ಈಸ್ ವೆರಿ ಶಾಕಿಂಗ್. ಯಾಕಂದರೆ TMC ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. AITC 92 ಕ್ಷೇತ್ರಗಳಲ್ಲಿ ಮುನ್ನಡೆ, AJUP 2 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 1. ಹಾಗಾಗಿ ವೆಸ್ಟ್ ಬೆಂಗಾಲ್ನ ಈ ಸದ್ಯದ ಫಲಿತಾಂಶ ಕುತೂಹಲವನ್ನು ಹೆಚ್ಚು ಮಾಡಿದೆ. ರಾಜ್ಯಕ್ಕೆ ಬರೋಣ. ರಾಜ್ಯದ ಉಪಚುನಾವಣೆಯ ಬಗ್ಗೆ ಮಾತಾಡಲೇಬೇಕು. ಬಹಳ ಕುತೂಹಲವನ್ನು ಕೆರಳಿಸಿದಂಥ 2 ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆ ವಿಚಾರವನ್ನು ಮೊದಲಿಗೆ ನಾನು ಪ್ರಸ್ತಾಪ ಮಾಡ್ತೀನಿ. ವೀರಣ್ಣ ಚರಂತಿಮಠ್ ಹಾಗೇನೆ ಅಲ್ಲಿ ಉಮೇಶ್ ಮೇಟಿಯವರು ಕಣದಲ್ಲಿರ್ತಾರೆ. ಸಹಜವಾಗಿ ಅನುಕಂಪದ ಅಲೆ ಜೊತೆಗೆ ಯಾವ ಪಕ್ಷ ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅವರ ಪರವಾಗಿ ಜನ ಇರ್ತಾರೆ ಎನ್ನುವಂತಹ ಒಂದು ನಂಬಿಕೆ ಇಲ್ಲಿ ಪ್ಲಸ್ ಆಗಿದೆ ಅಂತಲೇ ಹೇಳ್ಬೋದು. ಅಂತಹ ರಿಸಲ್ಟ್ಸನ್ನು ಕೊಡ್ತಾ ಇದೆ. ಗೆಲುವನ್ನು ಉಮೇಶ್ ಮೇಟಿ ಪಡೆದುಕೊಂಡಿದ್ದಾರೆ. ವೀರಣ್ಣ ಚರಂತಿಮಠ ಪರವಾಗಿ ಒಂದಷ್ಟು ಅಭಿಪ್ರಾಯಗಳು ಕೇಳಿ ಬಂದಿತ್ತು. ಯಾಕಂದರೆ ಕಳೆದ ಬಾರಿ ಅವರು ಮಾಡಿದಂಥ ಕೆಲಸಗಳು ಈ ಬಾರಿ ಕೈ ಹಿಡಿಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಕೂಡ ಇತ್ತು. BJP ತನ್ನದೇ ಆದಂಥ ಪ್ರಯತ್ನವನ್ನು ಕೂಡ ಮಾಡ್ತು. ಆದರೆ ಆ ಭಾಗದ ಜನ ವೀರಣ್ಣ ಚರಂತಿಮಠ್ಗೆ ಬಹುಪರಾಕ್ ಅಂತ ಹೇಳಿಲ್ಲ, ಉಮೇಶ್ ಮೇಟಿ ಗೆದ್ದಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರ, ನೀವು ಪಂಚರಾಜ್ಯಗಳ ಚುನಾವಣೆ ಬಗ್ಗೆ ಮಾತಾಡಿ, ರಾಜ್ಯದ ಉಪಚುನಾವಣೆ ಬಗ್ಗೆ ಮಾತಾಡಿ, ಅಂತಿಮವಾಗಿ ನಾವು ನಿಂತ್ಕೊಳ್ತಾ ಇದ್ದಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ. ಯಾಕಂದರೆ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಮತಗಳು ಕುತೂಹಲದ ಘಟ್ಟವನ್ನು ತಲುಪಿತ್ತು, ಯಾವ ನಿರ್ಧಾರಕ್ಕೆ ಬರ್ತಾರಪ್ಪ ಅಂತ ಹೇಳಿ. ಬಟ್ ಈ ರಿಸಲ್ಟ್ಸ್ ಸದ್ಯದ ಒಂದಷ್ಟು ಡೆವಲಪ್ಮೆಂಟ್ಸನ್ನು ನೋಡ್ತಾ ಹೋಗೋದಾದರೆ ಸಮರ್ಥ ಶಾಮನೂರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಲ್ಪಸಂಖ್ಯಾತರು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಕೊಟ್ಟಿಲ್ಲವೇನೋ ಅನ್ನುವಂಥ ವಾತಾವರಣ ಇದೆ. ಸೊ ಹಾಗಾಗಿ ಈ ಉಪಚುನಾವಣೆಯಲ್ಲೂ ಕೂಡ ಹಂತ ಹಂತವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜಯಬೀರಿಯನ್ನು ಬಾರಿಸ್ತಾ ಇದ್ದರೆ, ದೇಶದ ವಿಚಾರದಲ್ಲಿ BJP ಹಂತ ಹಂತದ ಗೆಲುವನ್ನು ಪಡೆದುಕೊಳ್ತಾ ಇದೆ. ಹಾಗಾದರೆ ಪ್ರಮುಖ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಸಂಜೆ ಆಗೋ ವೇಳೆಗೆ ಯಾವ ರೀತಿಯ ಭಾಷಣಗಳನ್ನು ಮಾಡ್ತಾರೆ, ದೇಶದ ಜನತೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಇನ್ನೊಂದು 2 ಪಾಯಿಂಟ್ಸನ್ನು ನಾನು ಉಲ್ಲೇಖ ಮಾಡಲೇಬೇಕು.
ಟಿವಿಕೆ ಇಲ್ಲಿ ವಿಜಯ್ ದಳಪತಿಯ ಹಿಂದೆ ನಿಂತಿದ್ದು ಇದೇ ಪ್ರಶಾಂತ್ ಕಿಶೋರ್. ಮೇ ಬಿ ಅದು ವರ್ಕೌಟ್ ಆಗಿದೆ ಅಂತಲೇ ಹೇಳಬಹುದು. ಜನಸ್ತೋಮವೇ ಸೇರ್ತಾ ಇತ್ತು, ವಿಜಯ್ ಹೋದ ಕಡೆಯಲ್ಲೆಲ್ಲ ಜನಸ್ತೋಮವೇ ಸೇರ್ತಾ ಇತ್ತು. ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಡೆಫಿನೆಟ್ಲಿ ಇಲ್ಲಿ ಓಟಾಗಿ ಕನ್ವರ್ಟ್ ಆಗಿದೆ, ಇದು ಒಂದು ಭಾಗ. ಇನ್ನು ರಾಜ್ಯದ ವಿಚಾರಕ್ಕೆ ಬರುವುದಾದರೆ ಅಲ್ಪಸಂಖ್ಯಾತ ಮತಗಳು ಎಷ್ಟು ನಿರ್ಣಾಯಕ ಅನ್ನೋದು ಈ ಮೂಲಕ ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವಂಥ 28ರ ವಿಧಾನಸಭಾ ಚುನಾವಣೆಗೆ ರಾಜ್ಯದ ಪಕ್ಷಗಳು ಯಾವ ರೀತಿ ತಯಾರಿಯನ್ನು ನಡೆಸ್ತವೆ ಅನ್ನುವಂಥ ಕುತೂಹಲಕ್ಕೆ ಈ ಚುನಾವಣೆಯ ಫಲಿತಾಂಶ ದಿಕ್ಸೂಚಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸುನಿಧಿ. ಹಾಗೆ ದಿವ್ಯಶ್ರೀ, ಈಗ ಪಂಚ ರಾಜ್ಯಗಳ ಪೈಕಿ 3 ಕಡೆಗಳು ಅಂತಂದ್ರೆ ತಮಿಳುನಾಡು, ಕೇರಳ ಹಾಗೆ ಪಶ್ಚಿಮ ಬಂಗಾಳ 3 ಕಡೆಗಳಲ್ಲಿ ಈಗ ಸಿಎಂಗಳಿಗೆ, ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಭಾರಿ ಮುಖಭಂಗ ಆಗಿದೆ. ಮಕಾಡೆ ಮಲಗಿಸ್ಬಿಟ್ಟಿದ್ದಾರೆ ಅಲ್ಲಿನ ಜನ. ಇದನ್ನ ಯಾವ ರೀತಿಯಾಗಿ ಅಲ್ಲಿ ಆ ಸಿಎಂಗಳು ಇದನ್ನ ಎದುರಿಸಬೇಕು ಅಂತ ಹೇಳ್ತೀರಾ? ಭರಪೂರ ಯೋಜನೆಗಳು ನೋಡಿ. ಈ ಸಂದರ್ಭದಲ್ಲಿ AAPಯನ್ನು ನೆನಪಿಸ್ಕೊಂಡಿಲ್ಲ ಅಂದರೆ ತಪ್ಪಾಗೋಗುತ್ತೆ. ಯಾಕಂದರೆ ದೆಹಲಿ ಸರ್ಕಾರದ ರಚನೆಯ ಸಂದರ್ಭದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಅಫ್ಕೋರ್ಸ್ ಅವತ್ತು AAP ಸರ್ಪ್ಲಸ್ ಬಜೆಟಲ್ಲಿ ಕೊಟ್ಟಿದ್ರೂ ಕೂಡ ಅದೊಂದು ರೀತಿ ದೇಶಕ್ಕೆ ದಿಕ್ಸೂಚಿ ಆಯಿತು. ಇತರ ರಾಜ್ಯಗಳು ಕೂಡ ಅದನ್ನು ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದು ಆ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಬಂದರು. ಅದನ್ನು NDA ಫಾಲೋ ಮಾಡ್ತಾ ಹೋಯಿತು ಅಥವಾ BJP ಫಾಲೋ ಮಾಡ್ತಾ ಹೋಯಿತು. ಈ ವಿಧಾನಸಭೆಯ ಚುನಾವಣೆಯಲ್ಲಿ ಅದನ್ನು ಎಲ್ಲ ಪಕ್ಷಗಳು ಅಳವಡಿಸ್ಕೊಂಡಿದ್ದಾವೆ. ಅಫ್ಕೋರ್ಸ್ ಅಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಇದು ತೀವ್ರ ರೀತಿಯ ಮುಖಭಂಗವನ್ನು ತಂದಿದ್ದರೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಅಥವಾ ನಾಯಕರೇ ಆಗಿರಲಿ ಎಂಥ ಆಶ್ವಾಸನೆ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಯಾಕಿದನ್ನು ಉಲ್ಲೇಖ ಮಾಡಬೇಕು ಅಂದರೆ ಇವತ್ತು ಗೆದ್ದಿರುವ ಯಾವುದೇ ಪಕ್ಷ ಆಗಿದ್ದರೂ ಕೂಡ ಅವರು ಯೋಜನೆಯನ್ನು ಮಾಡಬೇಕಾಗಿರೋದು ಇಲ್ಲಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಆಶ್ವಾಸನೆ ಕೊಡೋದು ಸುಲಭ, ಆದರೆ ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಶತಾಯಗತಾಯ ಇನ್ನು ಹೋರಾಟವನ್ನೇ ಮಾಡಬೇಕಾಗತ್ತೆ. ಆದಾಯದ ಕ್ರೋಢೀಕರಣದ ದೃಷ್ಟಿಯಿಂದ ಜನಸಾಮಾನ್ಯರನ್ನು ಹಿರಿಯುವಂಥ ಪ್ರಕ್ರಿಯೆಗಳಾಗ್ತವೆ. ಆದಾಯದ ಕ್ರೋಢೀಕರಣದ ದೃಷ್ಟಿಯಿಂದ ರಾಜ್ಯಗಳೇ ದಿವಾಳಿಯಾಗುವಂಥ ಸನ್ನಿವೇಶಗಳಿರ್ತವೆ. ಅಂತಹ ಸನ್ನಿವೇಶದಲ್ಲಿ ಒಂದು ಆರ್ಥಿಕ ನೀತಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಈಗ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಗಿರ್ಬೋದು, ಆದರೆ ಇನ್ನೂ ಹೆಚ್ಚಿನ ಮುಖಭಂಗ ಆಗಬಹುದು. ಆ ನಿಟ್ಟಿನಲ್ಲಿ ಆರ್ಥಿಕ ನೀತಿಯನ್ನು ಯಾವ ರೀತಿ ಯಾವ ರಾಜ್ಯ ಅಳವಡಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ. ಬಟ್ ಜನಸಾಮಾನ್ಯರ ದೃಷ್ಟಿಯಿಂದ ನೋಡೋದಾದರೆ ಜನಸಾಮಾನ್ಯರು ಇಲ್ಲಿ ಹಾಕಿರೋದು ಅದೇ ಗ್ಯಾರಂಟಿಗಳಿಗೆ ಅಥವಾ ಆಶ್ವಾಸನೆಗಳಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಉಪಚುನಾವಣೆಯ ಫಲಿತಾಂಶ ಕೂಡ ಒಂದು ಕಡೆ ಹೊರಬರ್ತಾ ಇದೆ. ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ, ಹೌದು. ಆದರೆ ಇಲ್ಲಿ ಹೇಳ್ತಾ ಇರುವ ಪ್ರಕಾರ ಅವರ ತಂದೆ ಏನು ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು, 27,000 ಮತಗಳ ಅಂತರ. ಅದನ್ನ ಸಮರ್ಥ ಶಾಮನೂರು ಅವರು ಏನು ಕಾಯ್ದುಕೊಳ್ಳೋದಕ್ಕೆ ಅವರು ಅಷ್ಟೊಂದು ಶಕ್ತರಾಗಿಲ್ಲ. ಅವರಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ ಡಿಫರೆನ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನು ಅಲ್ಪಸಂಖ್ಯಾತರ ಮತ ವಿಭಜನೆ ಆಯ್ತಲ್ಲ, ಇದೇ ಕಾರಣ ಅಂತ ಅನ್ಸುತ್ತಾ? ಎಕ್ಸ್ಪೆಕ್ಟೆಡೇ ಗೆಲುವಾಗುತ್ತೋ ಇಲ್ವೋ ಅನ್ನುವಂಥ ಗೊಂದಲದ ನಡುವೆ ಒಂದು ಪಕ್ಷ ಸಮರ್ಥ ಶಾಮನೂರು ಗೆಲುವನ್ನು ಪಡ್ಕೊಂಡ್ರೆ ಅದು ಕಾಂಗ್ರೆಸ್ನ ಸಾಧನೆ, ಶಾಮನೂರು ಶಿವಶಂಕರಪ್ಪನವರು ಕಟ್ಟಿರುವಂತಹ ಸಾಮ್ರಾಜ್ಯದ ಸಾಧನೆ, ಜೊತೆಗೆ ಅವರನ್ನು ಇಷ್ಟು ವರ್ಷಗಳ ಕಾಲ ಬಲವಾಗಿ ನಿಲ್ಲಿಸಿದಂತಹ ಅಲ್ಪಸಂಖ್ಯಾತರ ಒಂದು ಸಾಧನೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಅಂತರಗಳು ನಿಜಕ್ಕೂ ಕೂಡ ಕಮ್ಮಿ ಇರುತ್ತೆ. ಆದರೆ ಅಲ್ಪಸಂಖ್ಯಾತರು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಬಿಟ್ಟುಕೊಟ್ಟಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನೋದರಲ್ಲಿ ನಿಜಕ್ಕೂ ಕೂಡ ಅತಿಶಯೋಕ್ತಿ ಇಲ್ಲ. ಯಾಕಂದರೆ ಅವತ್ತು ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾದ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂತಹ ಗೊಂದಲಗಳಿತ್ತು. ಆ ಸಂದರ್ಭದಲ್ಲಿ ಸಮರ್ಥ ಶಾಮನೂರವ್ರು ಕೊಡಬೇಕಾ ಅಥವಾ ಪೈಲ್ವಾನ್ ಅವ್ರಿಗೆ ಕೊಡಬೇಕಾ ಅನ್ನುವಂಥ ಗೊಂದಲದ ನಡುವೆ ಆ ಸಮಸ್ಯೆ ನಾವು ಬಗೆಹರಿಸಿದ್ದೀವಿ ಅನ್ನುವಂಥ ವಿಶ್ವಾಸದಲ್ಲಿತ್ತು. ಬಟ್ ತಳಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಲ್ಪಸಂಖ್ಯಾತರ ಆಕ್ರೋಶ ಹೆಚ್ಚಾಗಿತ್ತು. ಬೀದಿಯಲ್ಲಿ ಹೆಣ್ಣು ಮಕ್ಕಳು ಸ್ವತಃ ಪೈಲ್ವಾನ್ ಅವರಿಗೆ ನೀವು ಸೆಟ್ಲ್ ಮಾಡ್ಕೊ ಬಂದಿರ್ಬೋದು, ಆದರೆ ನಮಗೆ ನೋವಾಗಿದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಆ ಕ್ಷಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಇನ್ನು ಸಂಘಟನಾ ಚತುರ ಅಂತಲೇ ಕರೆಯುವಂಥ DK ಶಿವಕುಮಾರ್ ಅವರು ಈ ಸಮಸ್ಯೆಯನ್ನು ಅಚ್ಚುಕಟ್ಟಾಗಿ ಬಗೆಹರಿಸಿದ್ದಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಅಂತೆಯೇ ಒಂದು ಸಮಸ್ಯೆನ ಜಟಿಲವಾಗಿದ್ದಂಥ ಸಮಸ್ಯೆಯನ್ನು ಸರಿಪಡಿಸಿದ್ದಾರೆ. ಆದರೆ ಆ ಡಿಫರೆನ್ಸಲ್ಲಿ ಅದೆಷ್ಟರ ಮಟ್ಟಿಗೆ ಸರಿಪಡಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಅಫ್ಕೋರ್ಸ್ 27,000 ಲೀಡಲ್ಲಿ ಅಥವಾ ಇಲ್ಲಿ ಬರುವಂತಹ 3,000 to 4,000 ಲೀಡಲ್ಲಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಹಲವು JDS ಮತ್ತು BJP ನಾಯಕರು ಉಲ್ಲೇಖ ಈಗಾಗಲೇ ಮಾಡ್ತಿರೋದೇನು ಅಂದರೆ, ಹಾರ್ಡ್ಲಿ 500, 1000, 2,000 ಮತಗಳಿಂದ ಗೆದ್ದರೆ ಅದು ಗೆಲ್ಲುವಲ್ಲ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಅಲ್ಪಸಂಖ್ಯಾತ ಮತಗಳು ಚದುರಿ ಹೋದ್ವಾ, ವಿಭಾಗ ಆದ್ವಾ ಅನ್ನೋದನ್ನು ಗಮನಿಸಬೇಕು. ಹಾಗಂತವರೆಲ್ಲ BJP ಕೈ ಹಿಡಿದ್ರ? ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ BJP ಆ ಮಟ್ಟಿಗೆ ಅಲ್ಪಸಂಖ್ಯಾತರ ಆ ಮತಗಳನ್ನು ಅಥವಾ ಅವರ ನಂಬಿಕೆಯನ್ನು ಪಡೆದುಕೊಳ್ಳುವಲ್ಲಿ ಈಗಲೂ ಕೂಡ ವಿಫಲವಾಗಿದೆ ಅನ್ನುವಂಥ ಸಂದೇಶ ಕೂಡ ಈ ಮೂಲಕ ರವಾನೆ ಆಗುತ್ತೆ ಸುನಿಧಿ.
ಹಾಗೆ ದಿವ್ಯಶ್ರೀ, ಬಾಗಲಕೋಟೆಯಲ್ಲಿ ಕೂಡ ವೀರಣ್ಣ ಚಿರಂತಿಮಠ ಅವರು ಗೆದ್ದೇ ಬಿಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಭರ್ಜರಿಯಾದಂಥ ಗೆಲುವು ಸಿಕ್ಕಿದೆ. ಅವರು ಮೊದಲನೇ ಬಾರಿಗೆ ದಾಖಲೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡ್ಬೋದಾ? ಇದನ್ನು ಮೊದಲನೇ ಬಾರಿ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ದ ಲೆಗಸಿ ಆಫ್ ಮೇಟಿ ಕುಟುಂಬದ ಪಾರುಪತ್ಯ ಇರಬಹುದು. ಉಮೇಶ್ ಮೇಟಿ ಅವರು ಇಲ್ಲಿ ಮೊದಲ ಬಾರಿಗೆ ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತಾ ಇರಬಹುದು, ಬಟ್ ಮೇಟಿ ಕುಟುಂಬದ ಪಾರುಪತ್ಯ ಇಲ್ಲಿದೆ. ಹಾಗಾಗಿ ಅದರ ಗೆಲುವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡೆಫಿನೆಟ್ಲಿ ಅಲ್ಲೊಂದು ಅನುಕಂಪದ ಅಲೆ ಇದೆ. ಇನ್ನು ಮೂರನೇದಾಗಿ ನಾವು ನೋಡ್ತಾ ಹೋಗೋದಾದರೆ, ಸಹಜವಾಗಿ ಯಾವ ಪಕ್ಷ ಆಡಳಿತವನ್ನು ನಡೆಸ್ತಾ ಇರತ್ತೆ ಆ ಪಕ್ಷದ ಅಭ್ಯರ್ಥಿಯ ಗೆಲುವನ್ನು ಸಾಧಿಸುವಂಥದ್ದು ಇಲ್ಲಿ ಸಹಜವಾಗಿ ಗೆಲುವಿಗೆ ಇರುವಂಥ ಪ್ರಮುಖ ಅಂಶಗಳು. ಇದನ್ನು ಹೊರತುಪಡಿಸಿ ನೋಡೋದಾದರೆ ವೀರಣ್ಣ ಚರಂತಿಮಠ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳು ಸಹಜವಾಗಿ ಇಲ್ಲಿ ಪ್ಲಸ್ ಆಗಬಹುದು ಅನ್ನುವಂಥ ವಿಶ್ಲೇಷಣೆಗಳಿತ್ತು. ಆರಂಭದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ BJP ಹೇಳಿಕೊಂಡ ವಿಚಾರವೂ ಹೌದು. ಆದರೆ ವೀರಣ್ಣ ಚರಂತಿಮಠ್ ತಾವು ಶಾಸಕರಾಗಿದ್ದ ಸಂದರ್ಭದಲ್ಲೂ ಶಾಸಕರಾಗಿಲ್ಲದ ಸಂದರ್ಭದಲ್ಲೂ ಜನರ ಜೊತೆ ಎಷ್ಟು ಬೆರೆತಿದ್ದಾರೆ, ಜನರಿಗೆ ಎಷ್ಟರ ಮಟ್ಟಿಗೆ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ಅನುಕಂಪ ಇರ್ಬೋದು, ಜೊತೆಗೆ ಯಾವ ಪಕ್ಷ ಆಡಳಿತವನ್ನು ನಡೆಸ್ತಾ ಇರುತ್ತೆ ಅವರಿಗೆ ಗೆಲುವು ಅನ್ನೋದಿರ್ಬೋದು. ಈ ಅನುಕಂಪ ಅನ್ನೋದು ಪ್ಲಸ್ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಟ್ ಒಂದಂತೂ ಅರ್ಥ ಮಾಡ್ಕೋಬೇಕು, ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂಥ ಸಮರ್ಥ ಶಾಮನೂರೇ ಗೆಲ್ಲಲಿ ಅಥವಾ ಮೇಟಿಯವರ ಪುತ್ರ ಉಮೇಶ್ ಮೇಟಿಯೇ ಗೆಲ್ಲಲಿ, ಜನ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ. ಇವತ್ತು ನಾವು ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ತೀವಿ, ಈ ಕುಟುಂಬ ರಾಜಕಾರಣ ಅನ್ನೋದು ಎಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ಆವರಿಸ್ಕೊಂಡಿದೆ ಅಂತ ಹೇಳಿ. ಬಟ್ ಜನರೇ ಹಾಗೆ ಆಯ್ಕೆ ಮಾಡ್ತಿರೋದಕ್ಕೆ ಇದು ಮಗದೊಂದು ಉದಾಹರಣೆಯನ್ನು ಕೊಟ್ಟಿದೆ. 2 ಎಕ್ಸಾಂಪಲ್ ನಮ್ಮ ಎದುರಿಗೆ ಕಂಡು ಬರ್ತಾ ಇದೆ. ಎರಡೂ ಕುಟುಂಬ, ಈಗ ಮೇಟಿ ಕುಟುಂಬ ಇರ್ಬೋದು, ಶಾಮನೂರು ಕುಟುಂಬದ ಕುಡಿಗಳೇ ಉಮೇಶ್ ಮೇಟಿ ಮತ್ತು ಸಮರ್ಥ ಶಾಮನೂರು ಕಣದಲ್ಲಿರೋದ್ರಿಂದಾಗಿ ಅವ್ರಿಗೆದ್ರೆ ಕುಟುಂಬ ರಾಜಕಾರಣ ತಪ್ಪೇನಿಲ್ಲ ಅನ್ನುವಂಥ ಸಂದೇಶವನ್ನು ಮತದಾರ ಪ್ರಭುಗಳೇ ಕೊಟ್ಟಂತಾಯಿತು. ಹಾಗೆ ದಿವ್ಯಶ್ರೀ, ಈಗ ಉಪಚುನಾವಣೆ ಅಂತ ಬಂತಂದ್ರೆ ಈಗ BJP ರಾಜ್ಯಾಧ್ಯಕ್ಷರು ಇದರಲ್ಲಿ ಕಿಂಗ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆಗ್ತಾ ಇರುವಂಥ ಗೊಂದಲಗಳು ನೀವು ನೋಡ್ತಾ ಇರ್ಬೋದು. BJP ರಾಜ್ಯಾಧ್ಯಕ್ಷರ ಆ ಒಂದು ಸ್ಥಾನದ ಬಗ್ಗೆ ಹಲವು ಗೊಂದಲಗಳು ಈಗಾಗಲೇ ಇದೆ. ಇದರ ಮಧ್ಯೆ ಹಿಂದೆ ನಡೆದಿರುವಂಥ 3 ಉಪಚುನಾವಣೆಯ 3 ಕ್ಷೇತ್ರಗಳಲ್ಲೂ BJP ಸೋತಿದೆ. ಈಗ ಇವತ್ತಿನ ಚುನಾವಣೆ ಫಲಿತಾಂಶ ಬಂದ ಮೇಲೂ ಕೂಡ 2 ಕ್ಷೇತ್ರಗಳಲ್ಲಿ BJP ಸೋಲನ್ನ ಕಂಡಿರುವಂಥದ್ದು. ಹಾಗಾಗಿ ಈಗ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ? ಇದನ್ನು ನಾವು ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂತ ಹೇಳಿದ್ರೆ ಸದ್ಯ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದಾಗಿ ಸಹಜವಾಗಿ ಗೆಲುವು ಅವರದ್ದೇ ಅನ್ನುವಂಥ ನಿರ್ಧಾರಕ್ಕೆ ಹೇಗೆ ಆಡಳಿತ ಪಕ್ಷ ಬರುತ್ತೋ ಹಾಗೆ ವಿಪಕ್ಷ ಕೂಡ ಬರುತ್ತೆ, ರಾಜ್ಯದ ವಿಪಕ್ಷ ಕೂಡ ಬರುತ್ತೆ. ಅದಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಅಂತಹ ಸಂಬಂಧವನ್ನು ಕಲ್ಪಿಸೋದಿಲ್ಲ ಅಂತ ಸದ್ಯದ ಒಂದು ಇನ್ಪುಟ್ಸ್. ಯಾಕಂತ ಹೇಳಿದ್ರೆ BJP 2028ರ ಚುನಾವಣೆಯನ್ನು ವಿಜೇಂದ್ರ ಅವರ ನೇತೃತ್ವದಲ್ಲೇ ಮುಂದುವರಿಸುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈ ಹಿಂದೆ ಹಲವಾರು ಬಾರಿ ಕೊಟ್ಟಿರೋದ್ರಿಂದಾಗಿ ಉಪಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಅನ್ನೋದು ತೀರಾ ಊಹಾಪೋಹ ಆಗುತ್ತೆ. ಬಟ್ ಸ್ಟಿಲ್ ಅವರಿಗಿದೊಂದು ಪಾಠ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲಿ ಎಡವಿದೆ BJP ಅಂತ ತಿಳ್ಕೊಳ್ಳೋದಕ್ಕೆ ಇದು 3ನೇ ಎಕ್ಸಾಂಪಲ್. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಓವರ್ ಕಾನ್ಫಿಡೆನ್ಸಲ್ಲಿ BJP ಇತ್ತು, ರಾಜ್ಯದಲ್ಲಿ ಮಕಾಡೆ ಮಲ್ಕೊಂಡಿದ್ದಾರೆ. ಮುಂದಾದಂಥ 3 ಉಪಚುನಾವಣೆಯಲ್ಲಿ ನೀವು ಗಮನಿಸಿದ್ದೀರಿ ಯಾವ ರೀತಿ ರಿಸಲ್ಟ್ಸ್ BJPಗೆ ಬಂದಿದೆ ಅಂತೇಳಿ. ಅಲ್ಲೂ ಕೂಡ ರಾಜ್ಯದಲ್ಲಿ BJPಗೆ ಜನ ಮಣೆ ಹಾಕಿಲ್ಲ. ಇನ್ನು ಈ 2 ಉಪಚುನಾವಣೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ರಿಸಲ್ಟ್ಸ್ ಯಾವ ರೀತಿ ಇದೆ ಅಂತ. BJP ಈಗಲೂ ಕೂಡ ಆತ್ಮಾವಲೋಕನೆ ಮಾಡ್ಕೊಂಡಿಲ್ಲ ಅನ್ನೋದಾದರೆ, ನೀವು ದೇಶದಲ್ಲಿ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ NDA ಅಥವಾ BJP ಹೇಳೋ ಹೊರಟಿದ್ರೆ, ರಾಜ್ಯದಲ್ಲಿ BJP ಮುಕ್ತ ಕರ್ನಾಟಕ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ BJP ಆತ್ಮಾವಲೋಕನ ಮಾಡ್ಕೋಬೇಕು, ಎಲ್ಲೆಲ್ಲಿ ಎಡವಿದ್ದಾರೆ ಅಲ್ಲಿ ಕರೆಕ್ಷನ್ಗಳನ್ನು ಮಾಡ್ಕೋಬೇಕು, ಆಂತರಿಕವಾಗಿ ಇರುವಂಥ ಗೊಂದಲಗಳನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವದ ಕುರಿತಂತೆ ಇರುವಂಥ ಅಸಮಾಧಾನಗಳೇನಿದೆ, ಹಿರಿಯರು ಕಿರಿಯರನ್ನು ಹೇಗೆ ನೋಡ್ಕೊಂಡು ಹೋಗ್ತಾರೆ, ಪಕ್ಷವನ್ನು ಹೇಗೆ ಸಂಘಟಿಸ್ತಾರೆ, ಕೆಲವೊಬ್ಬ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರ ನೇಮಕಾತಿಯ ವಿಚಾರದಲ್ಲಿ ಆಗಿರುವಂಥ ಗೊಂದಲಗಳು, ಇದನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ 28ರಲ್ಲಿ JDS ಜೊತೆಗೆ ಮೈತ್ರಿ ಇದ್ರೂ ಕೂಡ ಅಂಥ ರಿಸಲ್ಟ್ಸ್ ಬರುವಂಥ ಸಾಧ್ಯತೆಗಳಿರೋದಿಲ್ಲ. ಹಾಗಾಗಿ ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ಕರೆಕ್ಷನ್ ತಿದ್ದುಪಡಿಗಳನ್ನು ಮಾಡ್ಕೊಳ್ಬೇಕು, ಆ ನಿಟ್ಟಿನಲ್ಲಿ BJP ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತಹ ಸುಸಂದರ್ಭ ಅಂತ ಪರಿಗಣನೆ ಮಾಡಿಕೊಂಡು ಇನ್ನೆರಡು ವರ್ಷಕ್ಕೆ ತಯಾರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಪಾಸಿಟಿವ್ ರಿಸಲ್ಟ್ಸ್ ಬರಬಹುದು. ಬಟ್ ಇಲ್ಲೂ ಕೂಡ ಮತ್ತೊಮ್ಮೆ ಅದೇ ರೀತಿ ಎಡವಂತಹ ಆಂತರಿಕ ಕಲಹಗಳನ್ನು ಅಥವಾ ಆಂತರಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋದರೆ ಖಂಡಿತ ಯಾವುದೇ ರೀತಿಯ ರಿಸಲ್ಟ್ಸ್ ಬರೋದಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳ್ಬಿಡ್ತೀನಿ. ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ, BJPಯಿಂದ ಬಸನಗೌಡ ಪಾಟೀಲ್ ಯಾವ ರೀತಿ ಅಂತರವನ್ನು ಕಾಯ್ಕೊಂಡಿದ್ದಾರೆ ಅಂತ ಹೇಳಿ. ಯತ್ನಾಳ್ ಅವರಂತ ಅಂತರವನ್ನು ಕಾಯ್ಕೊಂಡಿದ್ರು ಕೂಡ ಯತ್ನಾಳ್ ಅವರೇ ವೀರಣ್ಣ ಚರಂತಿಮಠ್ ಪ್ರಚಾರಕ್ಕೆ ಬರಬೇಕಾಗತ್ತೆ. ಅಲ್ಲಿ
BJP ವಕ್ತಾರರು ಅಥವಾ BJPಯ ಕೆಲ ನಾಯಕರು ವೀರಣ್ಣಚರಂತಿ ಮತ್ತು ಯತ್ನಾಳ್ ಅವರು ಆತ್ಮೀಯರು ಆ ಕಾರಣಕ್ಕೆ ಬಂದರು ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ಇರುವಂಥ ಗೊಂದಲ ಎದ್ದೆದ್ದು ಕಾಣ್ತಾ ಇರುತ್ತೆ. ಹಾಗಾಗಿ BJP ಎಲ್ಲೇ ಹೋದರೂ ಕೂಡ ಅಥವಾ ಯಾವುದೇ ಚುನಾವಣೆಯನ್ನು ಎದುರಿಸಿದ್ರು ಕೂಡ ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಸಮಗ್ರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಆ ಸಮಗ್ರತೆ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಸುನಿಧಿ. ಹಾಗೆ ದಿವ್ಯಶ್ರೀ, ಈಗ ಬಿಜೆಪಿ ಮೊದಲಿನಿಂದಲೂ ಹಿಂದುತ್ವ ಅಂತ ಹೇಳ್ಕೊಂಡ್ ಬಂದಿರೋ ಕಾರಣ ಅದು ಎಲ್ಲಾದ್ರೂ ಈಗ ಬಿಜೆಪಿಗೆ ಹೊಡ್ತಾ ಬಿತ್ತ. ನೀವೇ ಹೇಳಿದಾಗೆ ಯತ್ನಾಳ್ ಅವರು ಬಾಗಲಕೋಟೆಯಲ್ಲಿ ಬಂದು ಪ್ರಚಾರದ ಕೆಲಸವನ್ನ ಕೂಡ ಮಾಡಿದ್ರು. ಇದೆಲ್ಲ ಆಗಿ ಅವರು ಅಷ್ಟು ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸಿದ್ರು ಕೂಡ ಹೀಗೆ ಬಿಜೆಪಿಗೆ ಹಿನ್ನಡೆಯಾಗಿದೆ. ಹಾಗಾಗಿ ಹಿಂದುತ್ವದ ಹೊಡ್ತಾ ಏನಾದರೂ ಬಿತ್ತ ಅವರಿಗೆ? ದೇಶದ ದೃಷ್ಟಿಯಿಂದ ನೋಡ್ತಾ ಹೋಗೋದಾದರೆ ಹಿಂದುತ್ವ ಪ್ಲಸ್ ಆಗಿದ್ರೂ ಆಗಿರಬಹುದು. ಆದರೆ ರಾಜ್ಯದಲ್ಲಿ ಆ ಹಿಂದುತ್ವ ಅನ್ನೋದನ್ನು ಉಪಚುನಾವಣೆಯ ಸಂದರ್ಭದಲ್ಲಿ ಸಮೀಕರಿಸೋದು ಅಷ್ಟು ಸರಿ ಬರೋದಿಲ್ಲ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಉಪಚುನಾವಣೆ ಎಂದಾಗ ಅದು ಉಪಚುನಾವಣೆ ಅಂತಷ್ಟೇ ನೋಡ್ತಾರೆ. ಇಲ್ಲಿ ಆಡಳಿತ ಪಕ್ಷ 3 ವರ್ಷಗಳಲ್ಲಿ, ಅಂದರೆ ಕಾಂಗ್ರೆಸ್ ಈ 3 ವರ್ಷಗಳಲ್ಲಿ ಯಾವ ಆಶ್ವಾಸನೆಯನ್ನು ಕೊಟ್ಟಿತ್ತು, ಎಷ್ಟದನ್ನು ಭರವಸೆಯನ್ನು ಈಡೇರಿಸಿದೆ ಮತ್ತು ಎಷ್ಟರ ಮಟ್ಟಿಗೆ ರಸ್ತೆ ಗುಂಡಿಗಳಿದ್ದಾವೆ, ಜನಸಾಮಾನ್ಯರ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕೆಲಸ ಮಾಡಿದೆ, ಮಾಡಿಲ್ಲ, ಬೆಲೆ ಏರಿಕೆ ಎಷ್ಟರ ಮಟ್ಟಿಗಾಗಿದೆ. ಒಬ್ಬ ರೈತನಿಗೆ ಒಂದು TC ಹಾಕೋದಕ್ಕೆ 25,000 30,000 ಆಗ್ತಾಯಿತ್ತು, ಇವತ್ತು 2-2.5 ಲಕ್ಷ ಬೇಕಾಗುತ್ತೆ ಅನ್ನೋದಾದರೆ ಅಂಥ ಹಲವಾರು ವಿಚಾರಗಳನ್ನು ತಗೊಂಡು ಹೋದರೆ ಹೊರತು ಈ ಹಿಂದುತ್ವದ ಒಂದು ಜಾಡನ್ನು ಈ ಬಾರಿಯ ಉಪಚುನಾವಣೆಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ BJP ನಾಯಕರು ಹೋಗಿಲ್ಲ. ಬಟ್ ನೀವು ಏನೇ ಹೇಳಿದ್ರೂ ಕೂಡ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ಕಂಡಿದ್ದಾವೆ. ಯಾಕಂದರೆ ಬರುವಂಥ 2,000 ರೂಪಾಯಿ ಬರ್ತಾನೆ ಇತ್ತು. ನೀವು ಗೃಹ ಜ್ಯೋತಿಯಲ್ಲಿ ಯಾರಿಗೂ ಕೂಡ 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದರೆ ಮಾತ್ರ ನೀವು ದರವನ್ನು ಕಟ್ಟಬೇಕಾಗತ್ತೆ. ಅದನ್ನು ಜನ ಸಹಜವಾಗಿ ಗಮನಿಸ್ತಾರೆ. ಯುವ ನಿಧಿ ವಿಚಾರದಲ್ಲಿ ಯಾವುದೇ ಉದ್ಯೋಗಗಳಿಲ್ಲ ಅಂದ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ 1,500 3,000 ರೂಪಾಯಿ ಸಿಕ್ಕೋದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆಯ ದೃಷ್ಟಿಯಿಂದ ನಾವು ನೋಡ್ತಾ ಹೋಗೋದಾದರೆ ಜನರನ್ನು ಹಿರಿದು ತಿಂತಾ ಇದ್ದಾವೆ. ಬದುಕು ಕಟ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಸಿರಿವಂತರು ಇನ್ನೂ ಸಿರಿವಂತರಾಗ್ತಿದ್ದಾರೆ. ಬಡವರು ಅವತ್ತಿನ ಕೂಳನ್ನು ಮಾತ್ರ ನೋಡೋದ್ರಿಂದಾಗಿ ಅವತ್ತಿನದಷ್ಟೇ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡ್ತಾರೆ. ಇನ್ನು ಮಧ್ಯಮ ವರ್ಗದವರು ಬಡವರಾಗ್ತಿದ್ದಾರೆ, ಬಡವರು ಇನ್ನೂ ಕಡು ಬಡವರಾಗ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಅನ್ನೋದು ಬಹಳ ಮುಖ್ಯ ಆಗೋದ್ರಿಂದಾಗಿ ಗ್ಯಾರಂಟಿ ಬಗ್ಗೆ ಚಿಂತನೆಯನ್ನು ನಡೆಸ್ತಾರೆ. ಈ ಹಿಂದುತ್ವದ ಕೆಲವೊಂದು ವಿಚಾರಗಳನ್ನು ಈ ಸತಿ BJP ಅಥವಾ JDS ಪ್ರಸ್ತಾಪ ಮಾಡಿಲ್ಲ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಅನ್ನುವಂಥ ವಿಚಾರವನ್ನೇ ಹೇಳಿದ್ರಿಂದಾಗಿ ಅದಕ್ಕೂ ಜನ ಕಾಂಪ್ರಮೈಸ್ ಆಗಿದ್ದಾರೆ. ಇನ್ನೂ 2 ವರ್ಷಗಳಿದೆ. ಇನ್ನು 2 ವರ್ಷಗಳಲ್ಲಿ ನಮಗೇನು ಸಿಗುತ್ತೆ, ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಆಯಾಮದಲ್ಲಿ ಜನ ನೋಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುನಿಧಿ. ಧನ್ಯವಾದಗಳು ದಿವ್ಯಶ್ರೀ ನಿಮ್ಮೆಲ್ಲ ಮಾಹಿತಿಗಾಗಿ.